ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನ ಕಲಬುರಗಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯಕೀಯ ಇಂಜಿನಿಯರಿಂಗ್ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಾಧ್ಯಕ್ಷರಾದ ಡಾಕ್ಟರ್ H ವೀರಭದ್ರಪ್ಪ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ H ವೀರಭದ್ರಪ್ಪ, ಕಾರ್ಯದರ್ಶಿ ನರೇಂದ್ರ ಬಡಶೇಸಿ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜನವರಿ 1ರಂದು ವಿಶ್ವೇಶ್ವರಯ್ಯ ಭವನದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಮುಖಂಡರು ಸೇರಿದಂತೆ ಸಾಮಾಜಿಕ ನಾಯಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವರ್ಷದ ಕೊನೆ ಹಾಗೂ ಬರುವ 2026ನೇ ವರ್ಷಗ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಹೊಸ ವರ್ಷ ಎಲ್ಲ ಸಂತೋಷ ಸುದ್ದಿಗಳನ್ನು ಪ್ರಕಟಿಸುವಂತೆ ದೇವರು ಅನುಗ್ರಹಿಸಲು ಅಂತ ಕೋರ್ತೀನಿ. ಈ ಹೊಸ ವರ್ಷದಲ್ಲಿ ಯಾವ ಆಘಾತಗಳು ಅಪಘಾತಗಳು ಆಗದಂತೆ ನಿಮ್ಮ ಸುದ್ದಿಗಳು ಒಳ್ಳೆಯವಾಗಿ ಪ್ರಕಟವಾಗಲಿ ಅಂತ ನಾನು ಆಶಿಸುತ್ತೇನೆ. ಪ್ರತಿ ವರ್ಷದಂತೆ ಇದು 27ನೇ ಪ್ರತಿಷ್ಠಾನದ ವಾರ್ಷಿಕ ಪ್ರದಾನ ಸಮಾರಂಭ. ಇದರಲ್ಲಿ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ವೇತನ ಮತ್ತು ಕ್ಯಾಲೆಂಡರ್ ಬಿಡುಗಡೆಗಳನ್ನು ಈ ವರ್ಷ 1ನೇ ತಾರೀಕು 5 ಗಂಟೆಗೆ ನಮ್ಮ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಮಗೆ ಇದು ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ಆಗಲೇ ನಮ್ಮ ಕಾರ್ಯದರ್ಶಿಗಳಾದ ಬಡಶೇಸಿ ಅವರು ಕಳಿಸಿಕೊಟ್ಟಿದ್ದಾರೆ. ಈ ವರ್ಷ ಗೌರವಾನ್ವಿತ ಜನಾಬ್ ಸೈಯದ್ ಮೊಹಮ್ಮದ್ ಅಲ್ ಹುಸೇನಿ ಸಾಹೇಬ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. YM ಜಯರಾಜ್ ಸನ್ಮಾನ ಸಮಕುಲಪತಿಗಳು BLD ಇನ್ಸ್ಟಿಟ್ಯೂಟ್ ಬಿಜಾಪುರ ಇವರು ಗೌರವಾನ್ವಿತ ಅತಿಥಿಗಳಾಗಿರುತ್ತಾರೆ. D ಶರಣಪ್ಪ ಇವರು IPS ಇಲ್ಲಿನ ಕಮಿಷನರ್ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಾರೆ. ಡಾಕ್ಟರ್ BN ಗಂಗಾಧರ್ ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನು ಹೈಯೆಸ್ಟ್ ಬಾಡಿ ಇರ್ತಲ್ಲ ಅದರ ಚೇರ್ಮನ್ ಇದ್ದರು. ಅವರಿಗೆ ವಿಶ್ರಾಂತ ಚೇರ್ಮನ್ ಆಗಿ ಬೆಂಗಳೂರಲ್ಲಿ ಇರ್ತಾರೆ. ಅವರು ಕೂಡ ಅವರಿಗೆ ವೈದ್ಯಶ್ರೀ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅಣ್ಣಪ್ಪ ಪಾಂಗಿ ಅಂತ ಇವರು ಕನ್ನಡದಲ್ಲಿ ಬರಹಗಳನ್ನು ಮಾಡ್ತಾ ಇದ್ದಾರೆ. ಅವರ ಪುಸ್ತಕಕ್ಕೆ ಶ್ರೇಷ್ಠ ವೈದ್ಯ ಸಾಹಿತಿ ಅಂತೇಳಿ ಪ್ರಶಸ್ತಿ ಕೊಡ್ತಾ ಇದ್ವಿ. ಈ ಎಲ್ಲ ಕಾರ್ಯಕ್ರಮಗಳು ತಾವು ವಿವರವಾಗಿ ಪ್ರಕಟಿಸ್ತಿದ್ದೀರಿ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಋಣಿಯಾಗಿದ್ದೇನೆ. ತಾವು ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಬಡಶೇಸಿ ಅವರು ಮುಂದಿನ ಕಾರ್ಯಕ್ರಮ ವಿವರ ತಮಗೆ ಹೇಳಿಕೊಡ್ತಾರೆ. ಸಮಾಜಪರ ಕನ್ನಡ ಮಾಧ್ಯಮ ಗ್ರಾಮೀಣ ವಿದ್ಯಾರ್ಥಿಗಳು ಯಾವುದೇ ಒಂದು ಮಾನದಂಡ ಇಲ್ಲದೆ ಕೇವಲ ಅಂಕಗಳ ಆಧಾರದ ಮೇಲೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಡವ ವಿದ್ಯಾರ್ಥಿನಿಯರಿಗೆ ಮೆಡಿಕಲ್ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು ಸಂಪ್ರದಾಯ ನಡೀತಾ ಬಂದಿದೆ. ಇದು 26ನೇ ವರ್ಷದ ನಾವು ತಮಗೆ ಒಂದು ಸಣ್ಣ ನಮ್ಮ ಸಾಧನೆಗಳನ್ನು ಕುರಿತು ಒಂದು ಬುಕ್ಲೆಟನ್ನು ಕೊಟ್ಟಿದ್ದೀವಿ. ಅದರಲ್ಲಿ 25 ವರ್ಷಗಳ ದಾಖಲಾತಿಗಳನ್ನು ನಾವು ನಿರೂಪಿಸಿದ್ದೇವೆ. ಎಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ, ಎಷ್ಟು ವೈದ್ಯಕೀಯ ಸಾಹಿತ್ಯದಲ್ಲಿರ್ತಕ್ಕಂಥ ವೈದ್ಯ ಸಾಹಿತ್ಯದವರಿಗೆ ಕೊಟ್ಟಿದ್ದೀವಿ, ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ತಕ್ಕಂಥ ವೈದ್ಯರನ್ನು ಗುರುತಿಸ್ತಕ್ಕಂಥದ್ದು, ಉಗಾದಿ ದಿವಸ ಚೈತ್ರೋತ್ಸವ ಆಗಲಿ, ದತ್ತಿ ಉಪನ್ಯಾಸಗಳೇ ಆಗಲಿ, ಇಡೀ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಡಾಕ್ಟರ್ PS ಶಂಕರ್ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ಕನಸು ನನಸಾಗಿ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಪ್ರತಿಷ್ಠಾನ ಮಾಡ್ತಾ ಇದೆ. ಬಹಳಷ್ಟು ವಿನೂತನವಾಗಿ ವಿಚಾರ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಅತಿ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥದ್ದು ಅಂದರೆ ನಾವು ಒರೇಷನ್ ಅಂತ ಹೇಳ್ತೀವಿ. ಮೊದಲು 2 ಒರೇಷನ್ ಇತ್ತು, ಒಂದು ಸಾಂಬ್ರಾಣಿ ಒರೇಷನ್ ಅಂತ ಇತ್ತು ಪ್ರತಿ ವರ್ಷ. ಎರಡನೇದಾಗಿ ಡಾಕ್ಟರ್ ಶಿವಶಂಕರ್ ಅಂತ ಒಬ್ಬರು ಪೀಡಿಯಾಟ್ರಿಷಿಯನ್ ಇದ್ರು, ಅವರ ಸ್ಮರಣಾರ್ಥ ಮಾಡ್ತಾ ಇದ್ದೇವೆ. ಮೂರನೇದು ಇಲ್ಲಿ ರಮೇಶ್ ಚಂದ್ರ ಲಾಹೋಟಿ ಅಂತ ಉದ್ಯಮಿಗಳು, ಅವರ ಸ್ಮರಣಾರ್ಥ ಅವರ ಮಗನ ಒಂದು 3 ಸಲ ಇದು ಮಾಡ್ತಾ ಇದ್ದೇವೆ.
ಇದು ಬರುವ 26 ತಾರೀಕಿನಿಂದ ಇನ್ನೊಬ್ಬರು ಖ್ಯಾತ ವೈದ್ಯ ಕಲಬುರ್ಗಿ ಅವರೇ ಅಮೆರಿಕಾದಲ್ಲಿ ಮತ್ತು ಜಗತ್ತಿನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂಥವರು ಕಣ್ಣಿನ ಡಾಕ್ಟರ್ ಅಂದರೆ ಡಾಕ್ಟರ್ ರೇಷ್ಮಿ ಸರ್ ಅವರು, ಚಂದಪ್ಪ ರೇಷ್ಮಿ ಅವರ ಸ್ಮರಣಾರ್ಥವಾಗಿ ನಾವು ಒಂದು ದತ್ತಿ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದ್ ಕಡೆ ಹೇಳ್ತಾರೆ ದೊಡ್ಡ ಜನ ದೊಡ್ಡ ಕೆಲಸ ಮಾಡೋದಿಲ್ಲ, ದೊಡ್ಡ ಜನ ಸಣ್ಣ ಕೆಲಸ ದೊಡ್ಡ ರೀತಿಯಲ್ಲಿ ಮಾಡ್ತಾರಂತ. ಗ್ರೇಟ್ ಮೆನ್ ದೇ ಡೋಂಟ್ ಡೂ ಗ್ರೇಟ್ ಥಿಂಗ್ಸ್, ದೇ ಡೂ ಸ್ಮಾಲ್ ಥಿಂಗ್ಸ್ ಇನ್ ಎ ಗ್ರೇಟ್ ವೇ. ಆ ಒಂದು ಪ್ರಯತ್ನ 25 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ತಮ್ಮೆಲ್ಲರ ಒಂದು ಸಹಭಾಗಿತ್ವ ಈ ವರ್ಷದವರೆಗೆ 25 ವರ್ಷಗಳಿಗೆ ತಾವು ತೋರಿತಕ್ಕಂಥ ಒಂದು ಸಹಾಯಕ್ಕೆ ಋಣವಾಗಿದ್ದೇವೆ. ಜೊತೆಗೆ ಬರುವ ದಿನಗಳಲ್ಲಿ ಸಹಿತ ನಿಮ್ಮ ಪ್ರೇರಣೆ, ನಿಮ್ಮ ಶಬ್ದ, ನಿಮ್ಮ ಚಿತ್ರ ನಮಗೆ ಒಂದು ಸ್ಫೂರ್ತಿಯಾಗಿ ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಪ್ರಯಾಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ಹೇಳಿರ್ತಕ್ಕಂಥ ಕಲಬುರಗಿ ಒಂದು ಕಡೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ, ಒಂದು ಕಡೆಗೆ ಕೇಂದ್ರೀಯ ವಿಶ್ವವಿದ್ಯಾಲಯದ, ಒಂದು ಕಡೆಗೆ ಶರಣಬಸವ ವಿಶ್ವವಿದ್ಯಾಲಯದ, ಒಂದು ಕಡೆಗೆ KBM ವಿಶ್ವವಿದ್ಯಾಲಯಗಳವ. ಈ ವರ್ಷ ನಾವು ಖಾಜಾ ಬಂಡೆ ನವಾಜ್ ವಿಶ್ವವಿದ್ಯಾಲಯದ ಗುರುಗಳು ಮತ್ತು ಚಾನ್ಸಲರ್ ಆಗಿರ್ತಕ್ಕಂಥ ಗೌರವ ಜನಾಬ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ ಅವರನ್ನ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ದೇವೆ. ಖಾಸಗಿ ಕ್ಷೇತ್ರದಲ್ಲಿ ಆಟೋನಮಸ್ ಬಂದ ಯೂನಿವರ್ಸಿಟಿಗಳು ಸಹಿತ ಗುಣಾತ್ಮಕ ಶಿಕ್ಷಣ ಕೊಡ್ತಕ್ಕಂಥ ಪ್ರಯತ್ನ ದಿಶೆಯಲ್ಲಿ ಅವರನ್ನ ಅವರ ಹಿತನುಡಿಗಳಾಗಲಿ ಅವ್ರ ವರ್ಡ್ಸ್ ಆಫ್ ವಿಸ್ಡಮ್ ನಮಗೆ ಪ್ರೇರಣೆ ಆಗ್ತಾವಂತಕ್ಕಂಥದ್ದನ್ನು ಕರೆದಿದ್ದೇವೆ.